ಲೋಕಸಭಾ ಚುನಾವಣೆ ಏನೋ ಮುಗಿತ್ತು. ಈಗ ಉಪಚುನಾವಣೆಯ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಮೂವರು MLAಗಳು ಗೆದ್ದು MP ಆಗಿದ್ದಾರೆ, ಒಬ್ಬರು MLC ಗೆದ್ದು MP ಆಗಿದ್ದಾರೆ. ಎಲ್ಲ ಕಡೆ ಬೈ ಎಲೆಕ್ಷನ್ಗಳು ನಡಿಬೇಕೀಗ. ವಿಧಾನಸಭೆ ಉಪಚುನಾವಣೆಯ ಕುತೂಹಲ, ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ಕುತೂಹಲ ಜೋರು. ಯಾಕೆಂದರೆ ಕುಮಾರಸ್ವಾಮಿ ಅವರು ಸಂಸದರಾಗಿರೋದ್ರಿಂದ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಚನ್ನಪಟ್ಟಣಕ್ಕೆ. ಕುಮಾರಸ್ವಾಮಿ ಅವರಿಂದ ತೆರವಾಗೋ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ? ಉಪಚುನಾವಣೆಗೂ BJP JDS ಮೈತ್ರಿ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಯಾರನ್ನು ಕಣಕ್ಕಿಳಿಸ್ತಾರೆ ಎರಡೂ ಪಕ್ಷಗಳು ಅಂತ ಎರಡೆರಡು ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿನ ನಿಲ್ಲಿಸಬಹುದು ಅಥವಾ CP ಯೋಗೇಶ್ವರನ ನಿಲ್ಲಿಸಬಹುದು ಅಂತ ತೀರ್ಮಾನ ತಗೋಬೇಕಾಗುತ್ತೆ. 6 ತಿಂಗಳು ಟೈಮ್ ಇದೆ. 6 ತಿಂಗಳು ಒಳಗಡೆ ಯಾವಾಗ ಬೇಕಾದರೂ ಬೈ ಎಲೆಕ್ಷನ್ ಅನೌನ್ಸ್ ಆಗಬೇಕು. ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ಆಗಬೇಕು, ಶಿಗ್ಗಾಮಿಗೆ ಬೈ ಎಲೆಕ್ಷನ್ ಆಗಬೇಕು, ಸಂಡೂರಿಗೆ ಬೈ ಎಲೆಕ್ಷನ್ ಆಗಬೇಕು ತುಕಾರಾಮ್ ಗೆದ್ದಿರೋದ್ರಿಂದ, ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ MLC ಬೈ ಎಲೆಕ್ಷನ್ ಆಗಬೇಕು. ಕುಮಾರಸ್ವಾಮಿ ವಿರುದ್ಧ ಚನ್ನಪಟ್ಟಣದಲ್ಲಿ ಸೋತಿದ್ದ ಯೋಗೇಶ್ವರ್ಗೆ ಟಿಕೆಟ್ ಸಿಗುತ್ತಾ? ನಿನ್ನೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವ CP ಯೋಗೇಶ್ವರ್. ಶತಾಯಗತಾಯ ಟಿಕೆಟ್ ಪಡೆಯೋದಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ತಮಗೆ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ CP ಯೋಗೇಶ್ವರ್ ಇದ್ದಾರೆ. ಯೋಗೇಶ್ವರ್ಗೆ ಟಿಕೆಟ್ ಕೊಡೋದಕ್ಕೆ ಒಪ್ತಾರಾ HDK ಅಥವಾ ಪುತ್ರನ ತಂದು ಮತ್ತೆ ಇಲ್ಲಿ ಕಣಕ್ಕಿಳಿಸುವಂತಹ ಪ್ರಯತ್ನ ಆಗುತ್ತಾ? ಮಂಜುನಾಥ್ ಅವರ ಗೆಲುವಿನಲ್ಲಿ ದೊಡ್ಡ ಪಾತ್ರವನ್ನು CP ಯೋಗೇಶ್ವರ್ ಕೂಡ ನಿರ್ವಹಿಸಿದ್ದಾರೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ HDK ಸ್ಪರ್ಧೆ ಮಾಡಿದ್ರು. ಒಂದು ರಾಮನಗರ, ಮತ್ತೊಂದು ಚನ್ನಪಟ್ಟಣ. ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಯೋಗೇಶ್ವರ್ BJP ಅಭ್ಯರ್ಥಿ ಆಗೋ ಆಸೆ ಇತ್ತು ಅವ್ರಿಗೆ. ಆದರೆ ಕುಮಾರಸ್ವಾಮಿ ಅಂದರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ರು. BJP ವರಿಷ್ಠರ ಸೂಚನೆಯ ಮೇರೆಗೆ ಪಕ್ಷವನ್ನು ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೆ ಅವರು ಒಪ್ಪಿದ್ರು. ಹಾಗೆ ನೋಡೋಕೆ ಹೋದರೆ ಅಂಥ ಏನು ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಯೋಗೇಶ್ವರ್. DK ಸುರೇಶ್ ವಿರುದ್ಧ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಅವ್ರಿಗಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಡಾಕ್ಟರ್ ಮಂಜುನಾಥ್ ಬಂದ ತಕ್ಷಣ ಅವ್ರು ಹಿಂದಕ್ಕೆ ಸರಿದ್ಬಿಟ್ರು. ಅವ್ರ ಹೆಸರು ಕೇಳಿ ಬಂದಿತ್ತು. ಹೀಗಾಗಿ ಚನ್ನಪಟ್ಟಣದ ಟಿಕೆಟ್ ಯೋಗೇಶ್ವರ್ಗೆ ಸಿಗುವ ವಿಶ್ವಾಸ ಇದೆ ಅಂತ ಹೇಳಲಾಗ್ತಾ ಇದೆ. CP ಯೋಗೇಶ್ವರ್ ಅವರ ಕ್ಷೇತ್ರನೇ ಚನ್ನಪಟ್ಟಣ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಗೆದ್ದಾಗ ಅವರು ಆ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಮಾತಿತ್ತು. ಡಾಕ್ಟರ್ ಮಂಜುನಾಥ್ ಪರ ಕೆಲಸ ಮಾಡಿ ಮಂಜುನಾಥ್ ಅವ್ರನ್ನ ಗೆಲ್ಲಿಸೋದಕ್ಕೆ ಮಹತ್ವದ ಪಾತ್ರ ವಹಿಸಿದ್ದು CP ಯೋಗೇಶ್ವರ್. ಚುನಾವಣೆ ವೇಳೆ ಚನ್ನಪಟ್ಟಣ ಟಿಕೆಟ್ ಕೊಡೋ ಬಗ್ಗೆ ಏನೋ ಮಾತುಕತೆ ನಡೆದಿತ್ತಂತೆ. ಅಂದರೆ ಮಂಡ್ಯ ಬಿಟ್ಕೊಡ್ಬೇಕಾದ್ರೆ, ಮಂಡ್ಯಕ್ಕೆ ಕುಮಾರಸ್ವಾಮಿ ಕೊಡಬೇಕಾದ್ರೆ ಕುಮಾರಸ್ವಾಮಿ ಅವ್ರು ಗೆದ್ದರೆ ಚನ್ನಪಟ್ಟಣ BJPಗೆ ಬಿಟ್ಕೊಡ್ಬೇಕು ಅಂತ ಮಾತುಕತೆ ಆಗಿತ್ತು ಅಂತಾರೆ. HDK ಗೆದ್ದರೆ ಚನ್ನಪಟ್ಟಣ ಟಿಕೆಟ್ ಕೊಡೋ ಬಗ್ಗೆ ಮೈತ್ರಿ ಚರ್ಚೆ ಆಗಿತ್ತಂತೆ. ಚನ್ನಪಟ್ಟಣದಿಂದ DK ಸುರೇಶ್ ಅಭ್ಯರ್ಥಿ ಆಗುವ ಸಾಧ್ಯತೆ ಇದೆ. ಈಗ DK ಸುರೇಶ್ ಸೋತಿರೋದ್ರಿಂದ ಕಾಂಗ್ರೆಸ್ನಿಂದ DK ಸುರೇಶ್ಗೆ ಟಿಕೆಟ್ ಕೊಡ್ತಾರೆ ಅಂತ ಇದೆ. DK ಎದುರಿಸೋದಕ್ಕೆ ಯೋಗೇಶ್ವರ್ಗೆ ಸಾಧ್ಯ ಅಂತ ಟಿಕೆಟ್ ಸಿಗೋ ಲೆಕ್ಕಾಚಾರ ಇದೆ. ಲೋಕಸಭೆ ಮತ್ತು ಪರಿಷತ್ನಲ್ಲಿ JDSಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ. ಮೈತ್ರಿ ಧರ್ಮ ಪಾಲನೆ ಹೆಸರಿನಲ್ಲಿ ಟಿಕೆಟ್ ಸಿಗೋ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ನನ್ನ ಪ್ರಕಾರ ನಾನು ಆಗಲೂ ಹೇಳಿದೆ, ಇಟ್ಸ್ ಟೂ ಅರ್ಲಿ. ಯಾಕೆಂದರೆ ಇನ್ನೂ ಅವ್ರ ಕತೆ ಅವ್ರಿಗೆ ಇನ್ನೂ ಅಲ್ಲಿ ಸೆಂಟ್ರ್ನಲ್ಲಿ ಸರ್ಕಾರ ರಚನೆ ಮಾಡಬೇಕು, ಮತ್ತು ಕುಮಾರಸ್ವಾಮಿ ಅವರು ಮಂತ್ರಿ ಆಗಬೇಕು, ಅವ್ರು ಕೇಳಿದ ಖಾತೆ ಕೊಡಬೇಕು, ಎಲ್ಲ ಸೆಟ್ಲ್ ಆಗೋದಕ್ಕೆ ಇನ್ನೂ ಹೆಚ್ಚು ಕಡಿಮೆ 1-1.5 ತಿಂಗಳು ಬೇಕು. ಆಮೇಲೆ ಈ ವಿಚಾರ. ಬಟ್ ಸದ್ಯಕ್ಕಂತೂ ಈಗ ತೆರವಾಗಿರುವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅನ್ನೋ ಮಾತುಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಮಂಡ್ಯವನ್ನು JDSಗೆ ಬಿಟ್ಕೊಡೋ ಸಂದರ್ಭದಲ್ಲಿ, ಮೈತ್ರಿ ಸಂದರ್ಭದಲ್ಲಿ ಮಾತುಕತೆ ಏನಾದ್ರು ನಡೆದಿತ್ತಾ? ಕುಮಾರಸ್ವಾಮಿ ಅವ್ರು ಗೆದ್ದರೆ ಚನ್ನಪಟ್ಟಣನ ಯೋಗೇಶ್ವರ್ಗೆ ಬಿಟ್ಕೊಡ್ಬೇಕು ಅಂತ ಮಾತುಕತೆ ನಡೆದಿತ್ತಾ? ಅದಕ್ಕೆ ಕುಮಾರಸ್ವಾಮಿ ಒಪ್ಪಿದ್ರಾ? ಯಾಕೆಂದರೆ ಕುಮಾರಸ್ವಾಮಿ ಒಪ್ಪಿದ್ರೆ ಒಂದು ಕ್ಷೇತ್ರ JDSಯಿಂದ ಮೈನಸ್ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಒಪ್ತಾರಾ, ಏನಾಗಬಹುದು ಅಂತ? ಅರವಿಂದ್, ಒಪ್ತಾರಾ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈಗಿಲ್ಲ, ಬಟ್ ಚರ್ಚೆಗಳಾಗಬೇಕು. ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ವಿಚಾರದಲ್ಲಿ ಯೋಗೇಶ್ವರ್ ಅವರ ಹೆಸರು ಪ್ರಬಲವಾಗಿ ಕೇಳಿಬಂದಿತ್ತು. ಹೈಕಮಾಂಡ್ ಯಾವಾಗ ಡಾಕ್ಟರ್ ಮಂಜುನಾಥ್ ಅವರನ್ನ ತಂದು ಮುಂದೆ ಬಿಡ್ತೋ, ಹಾಗಾಗಿ ಸಹಜವಾಗಿ ಯೋಗೇಶ್ವರ್ ಅವರು ಹಿಂದಕ್ಕೆ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರಗಳಾಯಿತು. ಅವರು ವಾಪಸ್ ಹಿಂದಕ್ಕೆ ಹೋದ್ರು. ಆದರೆ ಮೈತ್ರಿ
ಧರ್ಮ ಪಾಲನೆ ವಿಚಾರವಾಗಿ ಒಂದ್ ವೇಳೆ ಬೆಂಗಳೂರು ಗ್ರಾಮಾಂತರದಲ್ಲಿ, ಯಾಕಂದ್ರೆ ಚನ್ನಪಟ್ಟಣ ಕೂಡ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿದೆ, ಡಾಕ್ಟರ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಒಂದು. ಎರಡನೇದು, ಮಂಡ್ಯಕ್ಕೆ ಕುಮಾರಸ್ವಾಮಿ ಅವರು ಹೋದ್ರೆ ಒಂದ್ ವೇಳೆ ಡಾಕ್ಟರ್ ಏನಾದ್ರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ರೆ ಯೋಗೇಶ್ವರ್ ಅವರಿಗೆ ಆ ಸ್ಥಾನ ಬಿಟ್ಕೊಡ್ಬಹುದು ಅನ್ನುವಂತ ಚರ್ಚೆಗಳು ಆ ಚುನಾವಣೆ ಸಂದರ್ಭದಲ್ಲಿ ಆಗಿತ್ತು ಅನ್ನುವಂಥದ್ದು ಜೆಡಿಎಸ್ ನ ಮೂಲಗಳು ಬರ್ತಿರುವಂತಹ ಮಾಹಿತಿ. ಆದ್ರೆ ಕುಮಾರಸ್ವಾಮಿ ಅವರು ಈಗ ಗೆದ್ದಿರೋ ಲೋಕಸಭೆಗೆ ಗೆದ್ದಿರೋದ್ರಿಂದ ಅದನ್ನ ಯೋಗೇಶ್ವರ್ ಅವರಿಗೆ ಬಿಟ್ಕೊಡ್ತಾರ ಅನ್ನುವಂಥದ್ದು ಇನ್ನು ಸಸ್ಪೆಂಡ್ ಆಗಿರುವಂಥದ್ದು. ನೀವು ಹೇಳಿದಾಗೆ ಹೌದು, ಚುನಾವಣೆ ಘೋಷಣೆ ಆಗಬೇಕು, ಬೈ ಎಲೆಕ್ಷನ್ ಘೋಷಣೆ ಆಗಬೇಕು, ಇದೆಲ್ಲಗೂ ಕೂಡ 1-1.5 ತಿಂಗಳು ಪ್ರಕ್ರಿಯೆಗಳಾಗುತ್ತೆ. ಆದ್ರೂ ಕೂಡ ಯೋಗೇಶ್ವರ್ ಅವರು ಈಗಾಗಲೇ ಸತತವಾಗಿ ಪ್ರಯತ್ನಗಳನ್ನು ಶುರು ಮಾಡಿದ್ದಾರೆ. ನಿನ್ನೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು, ಅವ್ರು ಹೇಳಿದ್ರು ಈ ವಿಚಾರಕ್ಕೆ ಭೇಟಿಯಾಗಿಲ್ಲ ಅಂದ್ರೂ ಕೂಡ ಒಂದಿಷ್ಟು ಮಾತುಕತೆಗಳು ಮನವೊಲಿಸುವಂತ ಪ್ರಯತ್ನಗಳು ಪ್ರಾರಂಭ ಆಗಿರ್ತವೆ. ಹಾಗಾಗಿ ಕುಮಾರಸ್ವಾಮಿ ಅವರ ನಿಲುವು ಏನುವಂತದ್ದು ಗೊತ್ತಿಲ್ಲ. ಆದ್ರೆ ಯೋಗೇಶ್ವರ್ ಅವರಿಗೆ ಇರುವಂತಹ ಪ್ಲೇಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಸ್ಕೊಂಡು ಬಂದಿರೋದ್ರಿಂದ ತಮ್ಮ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ಮೈತ್ರಿ ಧರ್ಮ ಪಾಲನೆಯಲ್ಲಿ ಯಾರಿಗೆ ಯಾವ ಟಿಕೆಟ್ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತೆ. ಆದ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ನಲ್ಲಿ ಮತ್ತೆ ಲೋಕಸಭೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗಿರೋದ್ರಿಂದ ಬಹುಶಃ ಈ ಒಂದು ಸೀಟ್ಗೆ ಸಂಬಂಧಪಟ್ಟಂತೆ ಯೋಗೇಶ್ವರ್ ಅವರು ಟವಲ್ ಹಾಕಿದ್ದಾರೆ. ಅಂತಿಮವಾಗಿ ನಾನು ಹೇಳಿದಾಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿ ಯಾವ ರೀತಿಯಾಗಿ ಮನವೊಲಿಸ್ತಾರೆ ಅನ್ನುವಂಥದ್ರ ಮೇಲೆ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಘೋಷಣೆ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಅಂತಿಮವಾಗಿ ಕುಮಾರಸ್ವಾಮಿ ಅವರು ಯಾವ ನಿಲುವು ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗತ್ತೆ. ಅರವಿಂದ್.